ಬೆಂಗಳೂರು ವಿಶ್ವವಿದ್ಯಾಲಯದ ತೃತೀಯ BA ಐಚ್ಛಿಕ ಕನ್ನಡ ಪತ್ರಿಕೆ 8ರ ಮೊದಲ ಅಧ್ಯಾಯ ತೌಲನಿಕ ಅಧ್ಯಯನ. ತೌಲನಿಕ ಅಧ್ಯಯನ ಅನ್ನುವಂತಹ ಪರಿಕಲ್ಪನೆಯನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕಿಂತ ಮೊದಲು ತೌಲನಿಕ ಅಂದ್ರೆ ಏನು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ತೌಲನಿಕ ಅನ್ನುವಂತಹ ಪದದ ಮೂಲ ಅರ್ಥ ತುಲನೆ ಮಾಡುವಂಥದ್ದು, ಹೋಲಿಕೆ ಮಾಡುವಂಥದ್ದು ಅನ್ನುವಂಥದ್ದು, ತೂಕ ಮಾಡುವಂಥದ್ದು ಅನ್ನುವಂಥದ್ದು. ಎರಡು ಕೃತಿ, ವಸ್ತು, ಲೇಖಕ, ಕವಿ ಹೀಗೆ ಪರಸ್ಪರ ಹೋಲಿಕೆಯ ಮೂಲಕ ಎರಡೂ ಕೃತಿಗಳಲ್ಲಿ ಇರುವ ಸಾಮ್ಯ ವೈಷಮ್ಯದ ಅಂಶಗಳನ್ನು ವಿಶ್ಲೇಷಣೆ ಮಾಡುವಂಥದ್ದೇ ತೌಲನಿಕ ಅಧ್ಯಯನ. ಹೀಗೆ ಅಧ್ಯಯನ ಮಾಡುವಾಗ ಎರಡೂ ಕೃತಿಗಳಲ್ಲಿ ಇರತಕ್ಕಂತಹ ಪರಸ್ಪರ ವಸ್ತು, ವಿಷಯ, ಪಾತ್ರ, ಘಟನೆ ಇತ್ಯಾದಿಗಳನ್ನು ಹೋಲಿಕೆ ಮಾಡಿ ತುಲನೆ ಮಾಡಲಾಗುತ್ತೆ. ಆಂಗ್ಲ ಭಾಷಾ ಸಾಹಿತ್ಯ ಮತ್ತು ಪಾಶ್ಚಿಮಾತ್ಯ ಭಾಷೆ ಸಾಹಿತ್ಯದಲ್ಲಿ ತೌಲನಿಕ ಅಧ್ಯಯನ, ಕಂಪ್ಯಾರಿಟಿವ್ ಸ್ಟಡೀಸ್ ಎಂಬುದು ಒಂದು ಪ್ರಮುಖವಾದಂತಹ ಪರಿಕಲ್ಪನೆಯಾಗಿದೆ. ಇಲ್ಲಿ ಪತ್ರಿಕೆ 8ರಲ್ಲಿ ಎರಡು ಪ್ರಮುಖವಾದಂತಹ ನಾಟಕಗಳನ್ನ ತೌಲನಿಕ ಅಧ್ಯಯನಕ್ಕಾಗಿ ಇಟ್ಟಿದ್ದಾರೆ. ಒಂದು ನಾಟಕ ಡಾಕ್ಟರ್ ಚಂದ್ರಶೇಖರ ಕಂಬಾರರವರ ಶಿವರಾತ್ರಿ ಎನ್ನುವಂತಹ ನಾಟಕ. ಎರಡನೆಯ ನಾಟಕ ಡಾಕ್ಟರ್ ಗಿರೀಶ್ ಕಾರ್ನಾಡ್ರವರ ತಲೆದಂಡ ಅನ್ನುವಂತಹ ನಾಟಕ. ಈ ಎರಡೂ ನಾಟಕಗಳನ್ನ ಪರಸ್ಪರ ತೌಲನಿಕವಾಗಿ ಈ ಸೆಮಿಸ್ಟರ್ನಲ್ಲಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಅಧ್ಯಯನಕ್ಕಾಗಿ ಕೊಟ್ಟಿರುವಂತಹ ಈ ಎರಡೂ ನಾಟಕಗಳು ಶಿವರಾತ್ರಿ ಮತ್ತು ತಲೆದಂಡ. ಈ ಎರಡೂ ನಾಟಕಗಳ ವಸ್ತು ಹೆಚ್ಚು ಕಡಿಮೆ ಒಂದೇ ಪರಿಸರದಲ್ಲಿ ಒಂದೇ ವಸ್ತುವನ್ನ ಒಳಗೊಂಡಂತೆ ಮೂಡಿ ಬಂದಿರುವಂಥದ್ದು. ಆದರೆ ಎರಡು ಭಿನ್ನ ಪರಿಸರಗಳಲ್ಲಿ ಇಬ್ಬರು ಪ್ರಮುಖ ನಾಟಕಕಾರರ ವಿದ್ವತ್ತಿನಲ್ಲಿ ಎರಡೂ ನಾಟಕಗಳು ಎಲ್ಲಿ ಎಲ್ಲಿ ಬದಲಾವಣೆಯನ್ನ ಪಡ್ಕೊಂಡಿದ್ದಾವೆ, ಎಲ್ಲಿ ಎಲ್ಲಿ ಸಾಮ್ಯತೆಯನ್ನ ಹೊಂದಿದ್ದಾವೆ, ಪಾತ್ರಗಳ ಒಳಗಿನ ವಿಶೇಷತೆಗಳು ಏನು, ಇಬ್ಬರು ನಾಟಕಕಾರರು ಒಂದೇ ವಸ್ತುವನ್ನ ಬಳಸಿಕೊಂಡಿರುವಂತಹ ರೀತಿ ಹೇಗೆ, ಭಾಷೆ ಹೇಗೆ, ಶೈಲಿ ಎಂಥದ್ದು, ಪ್ರಮುಖವಾದಂತಹ ಬದಲಾವಣೆಗಳು ಏನು, ಎರಡೂ ನಾಟಕಗಳ ಒಳಗೆ ಇರತಕ್ಕಂತಹ ಪ್ರಮುಖವಾದಂತಹ ಬದಲಾವಣೆಗಳು ಇವೇ ಮೊದಲಾದಂಥವುಗಳನ್ನ ಈ ಎರಡೂ ನಾಟಕಗಳಲ್ಲಿ ನಾವು ಅಧ್ಯಯನ ಮಾಡಬೇಕಾಗತ್ತೆ ತೌಲನಿಕವಾಗಿ. ಹೀಗೆ ಬೇರೆ ಬೇರೆ ಕೃತಿಗಳನ್ನ, ಲೇಖಕರನ್ನ, ಕಾವ್ಯಗಳನ್ನ, ಸಾಹಿತ್ಯ ಪ್ರಕಾರಗಳನ್ನ, ಕತೆ, ಕಾದಂಬರಿ, ನಾಟಕ ಮೊದಲಾದವುಗಳನ್ನ ಬೇರೆ ಬೇರೆಯಾದಂತಹ ನೆಲೆಯಲ್ಲಿ ಮೂಡಿ ಬಂದಿರುವಂಥದ್ದರ ಹಿನ್ನೆಲೆಯಲ್ಲಿ ಇರಬಹುದಾದಂತಹ ಭಿನ್ನತೆಗಳನ್ನ, ಸಾಮ್ಯತೆಗಳನ್ನ ಹೋಲಿಕೆ ಮಾಡಿ ವಿಶ್ಲೇಷಣೆಯನ್ನ ತೌಲನಿಕ ಅಧ್ಯಯನದಲ್ಲಿ ಮಾಡಲಾಗುತ್ತೆ. ತುಲನೆ ಮಾಡುವುದರ ಮೂಲಕ ವಿಶ್ಲೇಷಣೆ ಮಾಡಿ ಆ ಎರಡೂ ಕೃತಿಗಳ ಗುಣ ದೋಷಗಳನ್ನ ನಾವು ಗುರುತಿಸೋದಿಕ್ಕೆ ಸಾಧ್ಯವಾಗುತ್ತೆ.
ತೌಲನಿಕ ಅಧ್ಯಯನ ಅನ್ನುವಂಥದ್ದು ಇಂದು ನೆನ್ನೆಯ ಒಂದು ಅಧ್ಯಯನದ ವಿಚಾರ ಅಲ್ಲ. ಬಹಳ ಹಿಂದಿನಿಂದಲೂ ಚಾಲ್ತಿಯಲ್ಲಿ ಇರುವಂಥದ್ದು. ತೌಲನಿಕ ಅಧ್ಯಯನ ಅನ್ನುವಂಥದ್ದರ ಜೊತೆಗೆ ತೌಲನಿಕ ವಿಮರ್ಶೆ, ಕಂಪ್ಯಾರಿಟಿವ್ ಕ್ರಿಟಿಸಿಸಮ್ ಅನ್ನುವಂತಹ ಒಂದು ಪರಿಕಲ್ಪನೆ ಕೂಡ ನಮ್ಮಲ್ಲಿ ಇದೆ. ಎಲ್ಲ ಭಾಷೆಗಳಲ್ಲಿಯೂ ಸಾಹಿತ್ಯ ವಿಮರ್ಶೆ ಹುಟ್ಟಿದಂದಿನಿಂದಲೇ ತುಲನಾತ್ಮಕವಾದಂತಹ ವಿಮರ್ಶೆಯು, ಅಂದರೆ ಎರಡು ಕೃತಿಗಳನ್ನು ಅಥವಾ ಇಬ್ಬರು ವ್ಯಕ್ತಿಗಳ ವರ್ಣನೆ, ಶೈಲಿ, ಕೃತಿಯ ಸ್ವರೂಪಗಳನ್ನು ಗುರುತಿಸುವಂತಹ ತುಲನಾತ್ಮಕ ಕೆಲಸ ಸಹಜವಾಗಿ ಹುಟ್ಕೊಳ್ಳುತ್ತೆ. ಈ ಪ್ರವೃತ್ತಿಯನ್ನು ನಾವು ಅರಿಸ್ಟಾಟಲ್, ಲಾಂಜನೈಸ್ ಇತ್ಯಾದಿಯಾದಂತಹ ಪಾಶ್ಚಾತ್ಯ ವಿಮರ್ಶಕರಲ್ಲಿಯೂ ಕಾಣ್ತೇವೆ. ಯಾವುದೇ ಕೃತಿಯನ್ನ, ವ್ಯಕ್ತಿಯನ್ನ, ವಿಚಾರವನ್ನ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವಂಥದ್ದು ಇನ್ನೊಂದು ಕೃತಿಯ ಮೂಲಕ ಅದನ್ನು ಹೋಲಿಕೆ ಮಾಡಿ ನೋಡಿದಾಗ, ತುಲನೆ ಮಾಡಿ ನೋಡಿದಾಗ, ವಿಶ್ಲೇಷಣೆ ಮಾಡಿ ನೋಡಿದಾಗ. ಇವೆರಡೂ ಕೂಡ, ಈ ತುಲನೆ ಮತ್ತು ವಿಶ್ಲೇಷಣೆ, ಈ ಎರಡೂ ಕೂಡ ವಿಮರ್ಶೆಯ ಬಹಳ ಮುಖ್ಯವಾದಂತಹ ಸಾಧನಗಳು ಎಂಬ ಎಲಿಯಟ್ನ ಹೇಳಿಕೆಯನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಆದರೆ ತೌಲನಿಕ ಸಾಹಿತ್ಯವೆಂದರೆ ತೌಲನಿಕ ವಿಮರ್ಶೆಯಲ್ಲ. ತೌಲನಿಕ ವಿಮರ್ಶೆ ಅನ್ನುವಂಥದ್ದು ಒಂದು ಸಾಧನ ಅಷ್ಟೆ. ಅದು ಒಂದು ಅಧ್ಯಯನದ ವಿಧಾನ. ತೌಲನಿಕ ವಿಮರ್ಶೆ ಬಹಳ ಪ್ರಾಚೀನವಾದಂಥದ್ದು. ತೌಲನಿಕ ಸಾಹಿತ್ಯ ಅರ್ವಾಚೀನವಾದಂಥದ್ದು. ಕೇವಲ ಒಂದೂವರೆ ಶತಮಾನಗಳ ಇತಿಹಾಸ ತೌಲನಿಕ ಸಾಹಿತ್ಯಕ್ಕೆ ಇದೆ. ತೌಲನಿಕ ಸಾಹಿತ್ಯ, ಕಂಪ್ಯಾರಿಟಿವ್ ಕ್ರಿಟಿಸಿಸಮ್ ಅನ್ನುವಂತಹ ಪರಿಕಲ್ಪನೆಯನ್ನ ಮೊಟ್ಟ ಮೊದಲಿಗೆ ಬಳಸಿದಂತಹ ಪ್ರಮುಖ ವಿದ್ವಾಂಸ ಮ್ಯಾಥ್ಯೂ ಆರ್ನಾಲ್ಡ್ ಅನ್ನುವಂಥವನು. ಈತ ತನ್ನ ಒಂದು ಪತ್ರದಲ್ಲಿ ಈ ತೌಲನಿಕ ಸಾಹಿತ್ಯ ಅಥವಾ ಕಂಪ್ಯಾರಿಟಿವ್ ಕ್ರಿಟಿಸಿಸಮ್, ಕಂಪ್ಯಾರಿಟಿವ್ ವಿಮರ್ಶೆ ಅಂತಕ್ಕಂತಹ ಒಂದು ಪದವನ್ನ 19ನೇ ಶತಮಾನದಲ್ಲಿ ಬಳಸಿದ ಅನ್ನುವಂತಹ ಒಂದು ಹೇಳಿಕೆ ಕೂಡ ಇದೆ. 19ನೇ ಶತಮಾನದ ಎರಡನೆಯ ಭಾಗದಲ್ಲಿ ಯುರೋಪಿಯನ್ ಭಾಷೆಗಳಲ್ಲಿಯೂ ಸಹ ಈ ತೌಲನಿಕ ಸಾಹಿತ್ಯ, ತೌಲನಿಕ ವಿಮರ್ಶೆ, ತೌಲನಿಕ ಅಧ್ಯಯನ ಅನ್ನುವಂಥದ್ದರ ಪರಿಕಲ್ಪನೆಗಳು ಕಾಣಿಸ್ಕೊಂಡಿದ್ವು. ಎ.ಎಫ್. ವಿಲ್ಮನ್ ಅಂತಕ್ಕಂತಹ ವಿದ್ವಾಂಸ ಈ ಪರಿಕಲ್ಪನೆಯನ್ನ ಫ್ರಾನ್ಸ್ನಲ್ಲಿ ಲಿಟ್ರೇಚರ್ ಕಂಪರಿ ಅನ್ನುವಂತಹ ಹೆಸರಿನಲ್ಲಿ ಪ್ರಚಾರಕ್ಕೆ ತಂದಂಥವನು. ಈ ಪರಿಕಲ್ಪನೆಯನ್ನ ಆಧರಿಸಿ ಒಂದು ಪಠ್ಯಕ್ರಮವನ್ನ ಮೊತ್ತ ಮೊದಲ ಬಾರಿಗೆ ಪ್ಯಾರಿಸ್ನ ಸಾರ್ಬಾನ್ ವಿಶ್ವವಿದ್ಯಾಲಯದಲ್ಲಿ ಇದನ್ನ ಎ.ಎಫ್. ವಿಲ್ಮನ್ ಜಾರಿಗೆ ತರ್ತಾನೆ. 1854ರಲ್ಲಿ ಜರ್ಮನ್ ವಿದ್ವಾಂಸ ಮಾಂಚ್ ಕಾರಿಯೇರ್ ಈ ಪರಿಕಲ್ಪನೆಯನ್ನ ಜರ್ಮನಿಯಲ್ಲಿ ವ್ಯಾಪಕವಾಗಿ ಪ್ರಚಾರಕ್ಕೆ ತರ್ತಾನೆ. ಕಳೆದ ಶತಮಾನದಲ್ಲಿ, ಮುಖ್ಯವಾಗಿ 4ನೆಯ ದಶಕದಿಂದ ಈಚೆಗೆ ತೌಲನಿಕ ಸಾಹಿತ್ಯ ಅಧ್ಯಯನ ವ್ಯಾಪಕವಾಗಿ
ನಾಲ್ಕನೆಯ ದಶಕದಿಂದ ಈಚೆಗೆ ತೌಲನಿಕ ಸಾಹಿತ್ಯ ಅಧ್ಯಯನ ವ್ಯಾಪಕವಾಗಿ ಅಮೆರಿಕ ಮತ್ತು ಇತರ ಯುರೋಪಿಯನ್ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಪಕವಾಗಿ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಇಂತಹ ಅಧ್ಯಯನಕ್ಕೆ ಒಂದು ವ್ಯವಸ್ಥಿತ ಹಾಗೂ ಸಾಂಸ್ಥಿಕವಾದಂತಹ ಸ್ವರೂಪ ದೊರಕಿದ್ದು 1947ರಲ್ಲಿ ಸ್ಥಾಪನೆಗೊಂಡ ಅಂತಾರಾಷ್ಟ್ರೀಯ ತೌಲನಿಕ ಸಾಹಿತ್ಯ ಸಂಘದಿಂದ. ಇದನ್ನು ನಾವು ICLA ಅನ್ನುವಂತಹ ಸಂಕ್ಷಿಪ್ತವಾದಂತಹ ರೂಪದಲ್ಲಿ ಗುರುತಿಸ್ತೇವೆ. ICLA ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಕಂಪ್ಯಾರಿಟಿವ್ ಲಿಟ್ರೇಚರ್ ಅಸೋಸಿಯೇಷನ್, ICLA. ಈ ಸಂಘದ ಕವಲುಗಳು ಭಾರತವೂ ಸೇರಿದಂತೆ ಹೆಚ್ಚು ಕಮ್ಮಿ ಎಲ್ಲ ರಾಷ್ಟ್ರಗಳಲ್ಲಿಯೂ ಇವೆ. 3 ವರ್ಷಕ್ಕೊಮ್ಮೆ ನಡೆಯುವ ಈ ಸಂಘದ ಅಂತಾರಾಷ್ಟ್ರೀಯ ಅಧಿವೇಶನದಲ್ಲಿ ಸುಮಾರು 5,000ದಷ್ಟು ವಿದ್ವಾಂಸರು ಸೇರಿ ಒಂದು ವಾರ ವಿಧ ವಿಧವಾದಂತಹ ರೀತಿಯ ಸಂಕಿರಣಗಳನ್ನು ನಡೆಸಿರುವಂಥದ್ದನ್ನು ನಾವು ಗುರುತಿಸ್ತಾ ಹೋಗ್ತೇವೆ. ಭಾರತದಲ್ಲಿ ತೌಲನಿಕ ಸಾಹಿತ್ಯದ ಅಧ್ಯಯನದ ಆರಂಭ 1606ರಲ್ಲಿ ಪ್ರಾರಂಭವಾಗುತ್ತೆ. ಬಂಗಾಳದ ಸುಪ್ರಸಿದ್ಧ ಸಾಹಿತಿ ರವೀಂದ್ರನಾಥ ಟ್ಯಾಗೋರ್ ಅವರ ಶಕುಂತಲ, ಮಿರಾಂಡ ಏವಂ ಡೆಸ್ಟಿಮೋನಾ ಸುಪ್ರಸಿದ್ಧ ಭಾಷಣದಿಂದ ಈ ಒಂದು ತೌಲನಿಕ ಸಾಹಿತ್ಯದ ಆರಂಭ ಆಗಿರುವಂಥದ್ದನ್ನು ನಾವು ಗುರುತಿಸಬಹುದು. ಟ್ಯಾಗೋರ್ ತೌಲನಿಕ ಸಾಹಿತ್ಯ ಅಧ್ಯಯನವನ್ನು ಒಳಗೊಂಡಂತಹ ಚಿಂತನೆಯನ್ನ ವಿಶ್ವ ಸಾಹಿತ್ಯ ಅನ್ನುವಂಥದ್ದು ಹೆಸರಿನಿಂದ ಕರೆದಿದ್ದಾರೆ. ಕನ್ನಡದ ನವೋದಯ ಲೇಖಕರಿಗೆಲ್ಲ ತೌಲನಿಕ ಸಾಹಿತ್ಯ ಒಂದು ಅಪಾರ ಆಸಕ್ತಿಯ ಕ್ಷೇತ್ರವಾಗಿದ್ದಿತು. ಕುವೆಂಪು ಅವರ ಸರೋವರದ ಸಿರಿಗನ್ನಡಿಯಲ್ಲಿ, ಶಂಭಾ ಜೋಶಿಯವರ ಕರ್ಣನ 3 ಚಿತ್ರಗಳು, SV ರಂಗಣ್ಣನವರ ಹೊನ್ನಶೂಲ ಇತ್ಯಾದಿಗಳನ್ನು ಇಲ್ಲಿ ನೆನಪಿಸ್ಕೊಳ್ಬಹುದು. ಆದರೆ ಇಂದಿನವರೆಗೂ ಕನ್ನಡದಲ್ಲಿ ತೌಲನಿಕ ಸಾಹಿತ್ಯ ಒಂದು ಪರಿಕಲ್ಪನೆಯಾಗಿ ಮೂಡಿಬಂದಿದೆ. ಆದರೆ ಒಂದು ಶಿಸ್ತಾಗಿ ಒಂದು ಗಂಭೀರ ತಾತ್ವಿಕ ನೆಲೆಗಟ್ಟುಳ್ಳ ಅಧ್ಯಯನ ಕ್ಷೇತ್ರವಾಗಿ ಬೆಳೆದಿಲ್ಲ ಅನ್ನುವಂತಹ ಮಾತನ್ನ ನಾವಿಲ್ಲಿ ಹೇಳಬೇಕಾಗುತ್ತೆ. ತೌಲನಿಕ ಸಾಹಿತ್ಯ ಎಂಬಲ್ಲಿ ಸಾಹಿತ್ಯ ಅನ್ನುವಂತಹ ಪದಕ್ಕೆ ಒಂದು ರಾಷ್ಟ್ರದ ಪರಿಕಲ್ಪನೆಯ ಆಯಾಮವಿದೆ. ಯಾಕೆಂದ್ರೆ ಸಾಹಿತ್ಯ ಅನ್ನುವಂತಹ ಪದ ಬದುಕಿನ ಎಲ್ಲ ಆಗುಹೋಗುಗಳನ್ನ, ಸಮಸ್ತ ವಿಚಾರಗಳನ್ನು, ಹುಟ್ಟಿನಿಂದ ಸಾವಿನವರೆಗಿನ ಎಲ್ಲ ಸಮಸ್ತ ವಿಚಾರಗಳನ್ನ ಒಳಗೊಂಡಂತದ್ದಾಗಿರುತ್ತೆ. ಈ ರಾಷ್ಟ್ರದ ಪರಿಕಲ್ಪನೆಯ ಆಯಾಮವು ಪಾಶ್ಚಿಮಾತ್ಯ ಜಗತ್ತಿನಲ್ಲಿ 19ನೇ ಶತಮಾನದಲ್ಲಿಯೇ ಬೆಳೆದು ಬಂದಿರುವಂಥದ್ದನ್ನು ಗುರುತಿಸ್ತೇವೆ. ಒಂದು ರಾಷ್ಟ್ರದ ಸಾಹಿತ್ಯಕ್ಕೆ ತನ್ನದೇ ಆದಂತಹ ಅನನ್ಯತೆ ಇರುತ್ತದೆ. ಒಂದು ರಾಷ್ಟ್ರದ ಸಾಹಿತ್ಯದ ಒಳಗೆ ಕಾಣುವ ಭಿನ್ನತೆಗಳ ಹೊರತಾಗಿಯೂ ಒಂದು ರಾಷ್ಟ್ರದ ಸಾಹಿತ್ಯ ಆದಿಯಿಂದ ಇಂದಿನವರೆಗೂ ಆಳದಲ್ಲಿ ಕೆಲವು ಸಮಾನ ರಾಷ್ಟ್ರೀಯ ಅಂಶಗಳನ್ನು ಹೊಂದಿರುತ್ತದೆ. ಈ ಎಲ್ಲ ಅಂಶಗಳು ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಮೌಲ್ಯ ವ್ಯವಸ್ಥೆಗಳಿಂದ ರೂಪುಗೊಂಡಿರುತ್ತವೆ. ಆದ್ದರಿಂದಲೇ ಒಂದು ರಾಷ್ಟ್ರಕ್ಕೆ ಒಂದು ಸಾಹಿತ್ಯವಿರುತ್ತದೆ ಮತ್ತು
ಇದನ್ನ ರಾಷ್ಟ್ರೀಯ ಸಾಹಿತ್ಯ, ನ್ಯಾಷನಲ್ ಲಿಟ್ರೇಚರ್ ಅಂತ ಹೇಳಿ ನಾವು ಅದನ್ನು ಗುರುತಿಸ್ತೇವೆ. ಸಾಹಿತ್ಯ ಚರಿತ್ರೆಗಳ ಉಗಮ, ನಾವು ಈಗ ಅಧ್ಯಯನ ಮಾಡ್ತಾ ಇರತಕ್ಕಂತಹ ಸಾಹಿತ್ಯ ಚರಿತ್ರೆ, ಅದರ ಉಗಮ ಇಂತಹ ಚಿಂತನೆಯಿಂದಲೇ ಮೂಡಿ ಬಂದಿರುವಂಥದ್ದು. ಇಂತಹ ಸಾಹಿತ್ಯ ಚಿಂತನೆಗಳಿಗೂ 19ನೇ ಶತಮಾನದಲ್ಲಿ ಯುರೋಪಿನ ಎಲ್ಲ ದೇಶಗಳಲ್ಲಿಯೂ ತೀವ್ರವಾಗಿ ಬೆಳೆದ ರಾಷ್ಟ್ರ ಅಂದ್ರೆ ನ್ಯಾಷನಲ್ ಅನ್ನುವಂತಹ ಪರಿಕಲ್ಪನೆಗೂ ಒಂದು ನಂಟಿರುವಂಥದ್ದನ್ನು ನಾವು ಗುರುತಿಸ್ತೇವೆ. ಒಂದು ಮತ್ತೊಂದರ ಪರಿಣಾಮ. ಇದು ಮೂಲತಃ ರಾಜಕೀಯ ಅನನ್ಯತೆಯ, ನ್ಯಾಷನಲ್ ಐಡೆಂಟಿಟಿ ಅನ್ನುವಂಥದ್ರ ಶೋಧನೆಯಾಗಿರುವಂಥದ್ದು. ಸಾಹಿತ್ಯವನ್ನ ಇಂತಹ ಅನನ್ಯತೆಯ ದಾಖಲೆ ಎಂದು ನಾವು ಗುರುತಿಸಬೇಕಾಗುತ್ತೆ. ರಾಷ್ಟ್ರದ ಹಾಗೂ ರಾಷ್ಟ್ರೀಯ ಸಾಹಿತ್ಯದ ಪರಿಕಲ್ಪನೆಯ ಒಂದು ಪರಿಣಾಮವೆಂದರೆ ಪ್ರತಿಯೊಂದು ಭಾಷೆಯು ದೇಶದ ಸಾಹಿತ್ಯವೂ ಅನನ್ಯ, ಅತ್ಯಂತ ಶ್ರೇಷ್ಠವಾದಂಥದ್ದು. ಅಂದ್ರೆ ಪ್ರತಿಯೊಂದು ಭಾಷೆಯ, ಪ್ರತಿಯೊಂದು ದೇಶದ ಸಾಹಿತ್ಯ ಅನನ್ಯವಾದಂಥದ್ದು ಮತ್ತು ಶ್ರೇಷ್ಠವಾದಂಥದ್ದು ಅನ್ನುವಂಥದ್ದನ್ನ ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ಎಲ್ಲ ದೇಶಗಳಲ್ಲಿಯೂ ಕೂಡ ಅನನ್ಯವಾದಂತಹ ಆ ಪರಿಸರದ ಆಗು ಹೋಗುಗಳನ್ನು ಒಳಗೊಂಡಂತಹ ಸಾಹಿತ್ಯ ರಚನೆಯಾಗಿರುವಂಥದ್ದನ್ನು ನಾವು ಗುರುತಿಸ್ತೇವೆ. ತೌಲನಿಕ ಸಾಹಿತ್ಯದ ಬಹಳ ಪ್ರಮುಖವಾದಂತಹ ಒಂದು ಉದ್ದೇಶ ಅಂತಂದ್ರೆ ಉಗ್ರ ರಾಷ್ಟ್ರೀಯತೆಯನ್ನ ಸಾಹಿತ್ಯಿಕ ನೆಲೆಯಲ್ಲಿ ಪ್ರತಿಭಟಿಸುವುದು ಮತ್ತು ರಾಷ್ಟ್ರೀಯತೆಯ ತಾತ್ವಿಕ ನೆಲೆಯಾದ ಸಾಹಿತ್ಯಿಕ ಸಾಂಸ್ಕೃತಿಕ ಅನನ್ಯತೆಯನ್ನೇ ಅಲ್ಲಗಳೆಯುವುದು. ಅಂದರೆ ತೌಲನಿಕ ಸಾಹಿತ್ಯದ ಪರಿಕಲ್ಪನೆಗೆ ಒಂದು ಅಂತಾರಾಷ್ಟ್ರೀಯ ಆಯಾಮವಿದೆ. ಭಾಷೆ, ಕುಲ, ಸಂಸ್ಕೃತಿ, ಧರ್ಮ ಇವುಗಳಿಂದಾಗಿ ಒಡೆದು ಹೋಗಿರುವ ಜಾತಿಯ ಏಕತೆಯನ್ನ ಪ್ರತಿಷ್ಠಾಪಿಸುವುದು. ಯಾವ ಕಾಲದಲ್ಲಿ, ಯಾವ ಭೌಗೋಳಿಕ ಪ್ರದೇಶದಲ್ಲಿಯೇ ಆಗಲಿ, ಯಾವ ಭಾಷೆಯಲ್ಲಿಯೇ ಅಭಿವ್ಯಕ್ತಗೊಂಡಿರಲಿ, ಮಾನವನ ಮೂಲಭೂತ ಅನುಭವಗಳು, ಸಮಸ್ಯೆಗಳು, ತೊಡಕುಗಳು, ಆಸೆ ಆಕಾಂಕ್ಷೆಗಳು ಒಂದೇ ಆಗಿಲ್ಲದಿದ್ದರೂ ಸಮಾನವಾಗಿರುತ್ತವೆ. ಮತ್ತು ಇಂತಹ ಸಮಾನತೆಯನ್ನ ನಾವು ಸಾಹಿತ್ಯಿಕ ಅಧ್ಯಯನದ, ತೌಲನಿಕ ಅಧ್ಯಯನದಿಂದ ಗುರುತಿಸಬಹುದು. ನಾವು ಸಾಹಿತ್ಯಿಕ ತೌಲನಿಕ ಅಧ್ಯಯನದಿಂದ ಗಮನಿಸಬಹುದಾದಂತಹ ಪ್ರಮುಖವಾದಂತಹ ಒಂದು ಅಂಶ ಅಂತಂದ್ರೆ ಬಿಡಿ ಬಿಡಿಯಾಗಿ ಕಾಣುವ ವಿವಿಧ ಯುಗಗಳ ಹಾಗೂ ಸಂಸ್ಕೃತಿಗಳ ಆಳದಲ್ಲಿ ಸ್ಪಷ್ಟವಾಗಿ ಕಂಡುಬರುವ ಏಕತೆಯನ್ನ ಗುರುತಿಸುವುದು ತೌಲನಿಕ ಸಾಹಿತ್ಯದ ಬಹಳ ಮುಖ್ಯವಾದಂತಹ ಒಂದು ಗುರಿ ಅಂತ ಹೇಳಿ ಅವಾರ್ಬಾಕ್ ಅಂತಕ್ಕಂತಹ ವಿದ್ವಾಂಸ ಅದನ್ನು ಗುರುತಿಸ್ತಾನೆ. ತೌಲನಿಕ ಸಾಹಿತ್ಯದ ಅಧ್ಯಯನವೆಂದರೆ ಎಲ್ಲ ಸಾಹಿತ್ಯಿಕ ಸೃಷ್ಟಿಯು ಮತ್ತು ಸಾಹಿತ್ಯಾನುಭವವು ಸಮಾನವಾಗಿರುತ್ತದೆ ಎಂಬ ಅರಿವಿನಿಂದ ಮೂಡುವ ಅಧ್ಯಯನ ಎಂಬುದಾಗಿ ರೆನ್ವೆಲೆಕ್ ಅಂತಕ್ಕಂತಹ ವಿದ್ವಾಂಸ ತನ್ನ ಹೇಳಿಕೆಯನ್ನ ನೀಡ್ತಾನೆ. ವೈಯಕ್ತಿಕ ಹಾಗೂ ರಾಷ್ಟ್ರೀಯ ಸೃಷ್ಟಿ ಎಂದು ಭಾವಿಸಲಾಗುವ ಸಾಹಿತ್ಯಕ್ಕೆ ತೌಲನಿಕ ಸಾಹಿತ್ಯ ಒಂದು ಅಂತಾರಾಷ್ಟ್ರೀಯ ಆಯಾಮವನ್ನ ಕಲ್ಪಿಸುತ್ತದೆ ಅಂತ ಹೇಳಿ ಹೆನ್ರಿ ರೆಮ್ಯಾಕ್ ಅನ್ನುವಂಥವನು ತನ್ನ ಪ್ರತಿಕ್ರಿಯೆಯನ್ನ ನೀಡ್ತಾ ಹೋಗ್ತಾನೆ. ತೌಲನಿಕ ಸಾಹಿತ್ಯದ ಎರಡನೆಯ ಪ್ರಮುಖವಾದಂತಹ ಅಂಶ ಅಂತಂದ್ರೆ ಒಂದು ಸಾಹಿತ್ಯದ ಕಾಲ ದೇಶಗಳಿಂದ ನಿರ್ಬಂಧಿತವಾಗಿರುವಂತೆಯೇ
ಕಾಲದೇಶಾತೀತವೂ ಆಗಿರುತ್ತದೆ ಎನ್ನುವಂಥದ್ದು. ಈ ಕಾರಣದಿಂದಲೇ ಒಂದು ವರ್ಗದ ಎಡಪಂಥೀಯ ಚಿಂತಕರು ತೌಲನಿಕ ಸಾಹಿತ್ಯದ ಪರಿಕಲ್ಪನೆಯನ್ನೇ ವಿರೋಧಿಸುತ್ತಾರೆ. ಅವರ ದೃಷ್ಟಿಯಲ್ಲಿ ಒಂದು ಕೃತಿ ಅದು ಸಾಹಿತ್ಯಿಕವಾಗಿರಬಹುದು ಅಥವಾ ಧಾರ್ಮಿಕ ರಾಜಕೀಯವಾಗಿರಬಹುದು. ಅದು ನಿರ್ಮಾಣಗೊಂಡ ವಿಶಿಷ್ಟ ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭದಿಂದ ಆ ಕೃತಿಯನ್ನು ಹೊರತಾಗಿಸಿ ಅದನ್ನು ಕಾಲದೇಶಾತೀತವೆಂಬಂತೆ ನೋಡಲು ಸಾಧ್ಯವೇ ಇಲ್ಲ. ಮಾನವನ ಸಹಜ ಮೂಲಭೂತ ಅನುಭವವೆಂಬುದೇ ಒಂದು ಭ್ರಮೆ ಅನ್ನುವಂತಹ ರೀತಿಯಲ್ಲಿಯೂ ಅದನ್ನು ಗುರುತಿಸ್ತಾರೆ. ಈ ಆಕ್ಷೇಪಣೆಗೆ ತೌಲನಿಕ ಚಿಂತಕರು ಒಂದು ಕೃತಿ ಒಂದು ವಿಶಿಷ್ಟ ಸಂದರ್ಭದಲ್ಲಿಯೇ ನಿರ್ಮಿಸಲ್ಪಡುತ್ತದೆ, ಆದರೆ ಅದೊಂದು ಉತ್ತಮ ಕೃತಿಯಾಗಿದ್ದರೆ ತನ್ನ ಸಾಂದರ್ಭಿಕ ವಿಶಿಷ್ಟತೆಯನ್ನು ಮತ್ತು ತತ್ಕಾಲೀನತೆಯನ್ನು ಮೀರುತ್ತದೆ. ಹಾಗಿಲ್ಲದಿದ್ದರೆ ಅದೊಂದು ದಾಖಲೆ ಮಾತ್ರವಾಗುತ್ತಿತ್ತು ಮತ್ತು ದಾಖಲೆಗಳನ್ನು ಇತಿಹಾಸ ತಜ್ಞರು ಅಧ್ಯಯನ ಮಾಡುತ್ತಾರೆ. ನಾವು ಅದೇ ಕೆಲಸವನ್ನು ಮಾಡಬೇಕಿಲ್ಲ. ಸಮಕಾಲೀನತೆ ಮತ್ತು ಸಾರ್ವಕಾಲಿಕತೆ ಇವೆರಡೂ ಒಂದು ಶ್ರೇಷ್ಠ ಸಾಹಿತ್ಯಿಕ ಕೃತಿಯಲ್ಲಿ ಅವಿನಾಭಾವದಿಂದ ಮೇಳೈಸಿಕೊಂಡಿರುತ್ತದೆ ಎಂಬುದಾಗಿ ತಮ್ಮ ಅಭಿಪ್ರಾಯವನ್ನು ತೌಲನಿಕ ಚಿಂತಕರು ಈ ವಿಷಯದಲ್ಲಿ ನೀಡಿರುವಂಥದ್ದನ್ನು ನಾವು ಗುರುತಿಸ್ತೇವೆ. ಇದೆಲ್ಲವನ್ನ ಗಮನಿಸಿದ ನಂತರ ತೌಲನಿಕ ಸಾಹಿತ್ಯದ ಅಂತಿಮ ಗುರಿ ಏನು ಅನ್ನುವಂತಹ ಪ್ರಶ್ನೆ ನಮಗೆ ಎದುರಾಗುತ್ತೆ. ತೌಲನಿಕ ಸಾಹಿತ್ಯದ ಅಂತಿಮ ಗುರಿ ಒಂದು ಕೃತಿಯನ್ನ, ಒಂದು ಸಾಹಿತ್ಯವನ್ನ ರೂಪಿಸಿದ ವಿಶಿಷ್ಟ ಸಾಮಾಜಿಕ ಸಂದರ್ಭದ ಅಧ್ಯಯನವೇ ಆಗಿರುತ್ತೆ. ಅಂದರೆ ತೌಲನಿಕ ಸಾಹಿತ್ಯ ಕೇವಲ ಪರಸ್ಪರ ಭಿನ್ನ ಗುಣಗಳನ್ನು ಗುರುತಿಸುವ ಪಟ್ಟಿ ಮಾಡುವುದಷ್ಟೇ ಅಲ್ಲ, ಗುರುತಿಸುವಂಥದ್ದು ಮತ್ತು ಪಟ್ಟಿ ಮಾಡುವಂಥದ್ದಷ್ಟೇ ಅಲ್ಲ, ಇದು ಪ್ರಾಥಮಿಕವಾದಂತಹ ಹಂತ. ಮುಂದುವರೆದ ಅಂತಹ ತೌಲನಿಕ ಅಧ್ಯಯನ ಕೃತಿಗಳನ್ನು, ಸಾಹಿತ್ಯಗಳನ್ನು ರೂಪಿಸಿದ ವಿಶಿಷ್ಟ ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭದ ಅಧ್ಯಯನವೂ ಆಗುತ್ತದೆ. ರಾಮಾಯಣ ಹಾಗೂ ಇಲಿಯಡ್ ಮಹಾಕಾವ್ಯಗಳ ತೌಲನಿಕ ಚಿಂತನೆ ಕೊನೆಗೆ ಎತ್ತುವ ಅಥವಾ ಎತ್ತಬೇಕಾದ ಪ್ರಶ್ನೆ ಎಂದರೆ, ಸ್ತ್ರೀಯರನ್ನ ಪ್ರಾಚೀನ ಗ್ರೀಕ್ ಹಾಗೂ ಭಾರತೀಯ ಸಮಾಜಗಳು ಹೇಗೆ ಕಂಡವು ಮತ್ತು ಇಂತಹ ದೃಷ್ಟಿಕೋನದ ತಾತ್ವಿಕ ನೆಲೆಗಳಾವುವು ಅನ್ನುವಂಥದ್ದೇ ಆಗಿತ್ತು. ತೌಲನಿಕ ಸಾಹಿತ್ಯ ಅಂದರೆ ಕೇವಲ ಪರಸ್ಪರ ಸಮಾನ ಅಂಶಗಳ ಯಾದಿಯಲ್ಲ, ಸಮಾನ ವಸ್ತುಗಳ, ಆಶಯಗಳ, ಅಭಿವ್ಯಕ್ತಿಗಳ ಆಳದಲ್ಲಿ ಇರುವ ಭಿನ್ನತೆಗಳನ್ನು ಹಾಗೂ ಭಿನ್ನ ವಸ್ತುಗಳ, ಆಶಯಗಳ, ಅಭಿವ್ಯಕ್ತಿಗಳ ಆಳದಲ್ಲಿ ಇರುವ ಸಮಾನತೆಗಳನ್ನು ಗುರುತಿಸುವುದು. ಅನಂತರ ಇಂತಹ ಸಮಾನ ಭಿನ್ನ ಅಂಶಗಳನ್ನು ಸಾಂಸ್ಕೃತಿಕ ವೈಚಾರಿಕ ನೆಲೆಯಲ್ಲಿ ಅರ್ಥೈಸುವಂಥದ್ದು ತೌಲನಿಕ ಸಾಹಿತ್ಯದ ಒಂದು ಗುರಿಯಾಗಿರುತ್ತೆ. ತೌಲನಿಕ ಸಾಹಿತ್ಯ ಅನ್ನುವಂಥದ್ದು ಒಂದು ಕೃತಿಯ, ಶ್ರೇಷ್ಠವಾದಂತಹ ಕೃತಿಯ ಭಾಷೆಯ ನಿರ್ಣಾಯಕತೆಯನ್ನು ಕೂಡ ಮೀರುತ್ತದೆ ಅನ್ನುವಂಥದ್ದು ನಾವು ಗಮನಿಸಬೇಕಾದಂತಹ ಅಂಶ. ಅಂದರೆ ಭಾಷಿಕ ಅಂಶಗಳಿಂದ ಹೊರತಾದ ಒಂದು ಮೂಲ ಸತ್ವ ಶ್ರೇಷ್ಠ ಕೃತಿಗಳಲ್ಲಿ ಇರುತ್ತವೆ ಮತ್ತು ಈ ಮೂಲ ಸತ್ವದ ಅನುವಾದಗಳಲ್ಲಿಯೂ ಸಹ ಉಳ್ಕೊಂಡು ಬಂದಿರುವಂಥದ್ದನ್ನು ಗುರುತಿಸ್ತೇವೆ. ಈ ಹಿನ್ನೆಲೆಯಲ್ಲಿಯೇ ತೌಲನಿಕ ಸಾಹಿತ್ಯದ ಅಧ್ಯಯನದಲ್ಲಿ ವಿವಿಧ ಭಾಷೆಗಳ ಅನುವಾದಗಳನ್ನು ಒಂದು ಕಡೆಗೆ ತಂದು ಅವುಗಳನ್ನು ಅನುವಾದಗಳೆಂಬ ಅಂಶಗಳನ್ನು ನಿರ್ಲಕ್ಷಿಸಿ ಅವುಗಳನ್ನು ಕುರಿತ ಚಿಂತನೆ ನಡೀತಾ ಇರುವಂಥದ್ದನ್ನು ನಾವು ಗಮನಿಸ್ತೇವೆ.
ಒಟ್ಟಾರೆ ತೌಲನಿಕ ಸಾಹಿತ್ಯದ ಮುಖ್ಯ ಗುರಿಯಾಗಿ ಸಾಹಿತ್ಯ ಅಧ್ಯಯನದಲ್ಲಿ ಪ್ರತ್ಯೇಕತೆಯನ್ನ ವಿರೋಧಿಸುತ್ತಾ ಅನನ್ಯತೆಗೆ ಬದಲಾಗಿ ಸಾಧಾರಣತೆಯನ್ನ ಗುರುತಿಸಿ ಆ ಮೂಲಕ ನಮ್ಮ ಅರಿವಿನ ಎಲ್ಲೆಗಳನ್ನು ವಿಸ್ತರಿಸುವುದು ತೌಲನಿಕ ಸಾಹಿತ್ಯ ಅಧ್ಯಯನದ ಮೂಲ ಆಶಯವಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ರವೀಂದ್ರನಾಥ ಟಾಗೋರ್ ಈ ಶತಮಾನದ ಹಾದಿಯಲ್ಲಿ ಹೇಳಿದ ಮಾತುಗಳು ಇಂದಿಗೂ ಹೆಚ್ಚಾಗಿ ಇಂದಿನ ವಿಶ್ವದ ಹಾಗೂ ಭಾರತದ ಸಂದರ್ಭದಲ್ಲಿ ಪ್ರಸ್ತುತವೆನಿಸಿಕೊಳ್ಳುತ್ತಿದ್ದಾವೆ. ಸಾಹಿತ್ಯವೆಂದರೆ ಭಿನ್ನ ಭಿನ್ನ ಕೃತಿಗಳ ಒಂದು ಮೊತ್ತವಲ್ಲ. ಸೀಮಿತ ದೇಶೀಯತೆಯ ಚೌಕಟ್ಟಿನಿಂದ ನಾವು ಹೊರಬಂದು ಪ್ರತಿಯೊಬ್ಬ ಲೇಖಕನ ಕೃತಿಯನ್ನು ಅಖಂಡತೆಯ ಒಂದು ಭಾಗವೆಂದು, ಆ ಅಖಂಡತೆಯನ್ನು ಮಾನವನ ವಿಶ್ವವ್ಯಾಪ್ತಿ ಸೃಜನಶೀಲತೆಯ ಒಂದು ರೂಪವೆಂದು ಮತ್ತು ವಿಶ್ವಶಕ್ತಿಯ ವಿಶ್ವ ಸಾಹಿತ್ಯದ ಮೂಲಕ ಪ್ರಕಟವಾಗಿರುತ್ತದೆಂದು ಗ್ರಹಿಸಲು ನಾವು ಸಾಹಿತ್ಯದ ಮೂಲಕ ಪ್ರಯತ್ನಿಸಬೇಕಾಗುತ್ತೆ. ಹೀಗೆ ನಾವು ತೌಲನಿಕ ಸಾಹಿತ್ಯದ ಉದ್ದೇಶ, ವ್ಯಾಪ್ತಿ ಮತ್ತು ಅದರ ಗುರಿಗಳನ್ನು ಗುರುತಿಸಬಹುದು. ತೌಲನಿಕ ಸಾಹಿತ್ಯಕ್ಕೆ ಇರಬಹುದಾದಂತಹ ಅಂತಾರಾಷ್ಟ್ರೀಯ ಆಯಾಮವನ್ನು ಕೂಡ ಈ ನೆಲೆಯಲ್ಲಿಯೇ ನಾವು ಗುರುತಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ತೌಲನಿಕ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಾದಂತಹ ಅವಶ್ಯಕತೆ ಇರುತ್ತೆ ಎನ್ನುವಂಥದ್ದು.